ಮಕ್ಕಳಿಗೆ ಕಲಿಸಿದಂತೆ ಓರ್ವ ಮಹಿಳೆ ತನ್ನ ಗಂಡನಿಗೆ ಜೀವನದ ಉದ್ದಕ್ಕೂ ಪಾಠವನ್ನ ಕಲಿಸ್ತಾ ಸಾಕ್ತಾಳಂತೆ. ಅದಕ್ಕೆ ಅಲ್ವೇ ನಮ್ಮ ಹಿರಿಯರು ಹೇಳೋದು, ಒಬ್ಬ ಆದರ್ಶ ಗಂಡನ ಹಿಂದೆ ಓರ್ವ ಮಹಿಳೆಯ ಪಾತ್ರ ಇರುತ್ತೆ ಅಂತ. ಮನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ಗುರುಜಿ, ಇವತ್ತು ಕೂಡ ವಿಶೇಷತೆಯಿಂದ ಕೂಡಿದೆ ಅಂತಾನೆ ಕಾಯ್ತಾ ಏನ್ ಹೇಳ್ತೀರಾ ಅಂತ ಕಾತರರಾಗಿ ಕಾಯ್ತಾ ಇದೀವಿ ನಾವು. ಎಲ್ಲ ವೀಕ್ಷಕ ಬಾಂಧವರಲ್ಲಿ ಪ್ರತಿಯೊಮ್ಮೆ ಪ್ರತಿದಿನ ಪ್ರತಿ ಕ್ಷಣದಲ್ಲಿ ಸ್ವಾಗತವನ್ನು ಬಯಸ್ತಕ್ಕಂಥ ಏಕೈಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ. ತಮ್ಮೆಲ್ಲರ ವೀಕ್ಷಕರಿಗೆ ಅನುಗ್ರಹ ಪೂರ್ವಕವಾಗಿರ್ತಕ್ಕಂಥ ದೈವಾನುಗ್ರಹ ಭಕ್ತ ಪ್ರಿಯರಿಗೆ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಇಂಥ ಒಂದು ಜೀವನಕ್ಕೆ ಯಾರಿಗಾದರೂ ತಲೆಯನ್ನು ಸರಿಪಡಿಸಬೇಕು ಅಂದರೆ ಮನಸ್ಸೋ ಜಾಯತ ಚಂದ್ರ ಅಂದರೆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಪ್ರತಿಯೊಂದು ಕ್ಷಣವೂ ಎಲ್ಲವೂ ತಾಯಿ ಮುಖಾಂತರ. ಆದರೆ ಈ ಒಂದು ತಾಯಿಗೆ ಋಣವನ್ನು ತೀರಿಸ್ತಕ್ಕಂಥ ಏಕೈಕ ಮಾರ್ಗ ಬ್ರಹ್ಮ ಮಾರ್ಗ ಅಂತ ಕರಿತೀವಿ. ಮಂಗಳ ಗ್ರಹ ಏನು ಮಾಡ್ತಾ ಇದ್ದಾನೆ, ಆ ಮಂಗಳ ಗ್ರಹ ನಮ್ಮ ಜೀವನವನ್ನು ಸರಿಪಡಿಸ್ತಾನೆ, ಆ ಮಂಗಳ ಗ್ರಹ ನಮ್ಮ ಜೀವನದಲ್ಲಿ ಏನಾದರೂ ಆಟ ಆಡ್ತಾನೆ, ಆ ಮಂಗಳ ಗ್ರಹ ಕೂತಿರೋ ಜಾಗದಿಂದ ನಮ್ಮನ್ನು ಏನಾದರೂ ಅಲ್ಲೋಲ ಕಲ್ಲೋಲವನ್ನು ಮಾಡ್ತಾನೆ, ಅಥವಾ ಜೀವನ ಸುಖವನ್ನು ಕೊಡ್ತಾನೆ, ಅಥವಾ ಮನೆ ಕಟ್ಟದೇ ಇದ್ದವ್ರಿಗೆ ಮನೆಯನ್ನು ಕೊಡ್ತಾನೆ, ಮಾಣಿಕ್ಯವನ್ನು ಕೊಡ್ತಾನೆ, ಅಥವಾ ಮಂಗಳ ಗ್ರಹದಲ್ಲಿ ಎಲ್ಲರೂ ಯಾರ್ಯಾರು ಮದುವೆ ಆಗಿಲ್ವೋ ಅವರಿಗೆಲ್ಲ ಮಂಗಳವನ್ನು ಉಂಟು ಮಾಡ್ತಾನೆ. ಎಲ್ಲ ಆ ಮಂಗಳವಾರ ಇರ್ತಕ್ಕಂಥ ಮಂಗಳದೇವನಿಗೆ, ಕುಜನಿಗೆ, ಅಂಗಾರಕ ಅಂದರೆ ಈ ಮೂರು ಏಕಸ್ವರೂಪದಲ್ಲಿರ್ತಕ್ಕಂಥ ನಾನಾ ನಾಮಾವಳಿ. ಇಂಥ ಒಂದು ನಾಮಾವಳಿಯಲ್ಲಿ ನಾವು ಅಂಗಾರಕ ಜಯಂತಿ ಅಂತ ಕರಿತೀವಿ, ಅಂಗಾರಕ ಪೂಜೆ ಅಂತ ಕರಿತೀವಿ, ಅಂಗಾರಕ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಅಂತೀವಿ. ಕುಂಭಕೋಣಮನ ಹತ್ರ 80 ಕಿಲೋಮೀಟರ್ ದೂರದಲ್ಲಿ ಆ ವೈದೇಶ್ವರ ಅಂತಕ್ಕಂಥ ವೈದ್ಯನಾಥನಿಗೆ ಮಂಗಳ ಗ್ರಹ ಪೂಜೆ ಮಾಡಿರೋ ದಿನ ಈ ದಿನ. ಇವತ್ತು ನೀವು ನೆನೆಸ್ಕೋಬೇಕು, ಆ ಕಾರ್ತಿಕ ಮಾಸದಲ್ಲಿ ಅವನು ಪೂಜೆ ಮಾಡಿ ಪ್ರಪಂಚದಲ್ಲಿ ಬೆಂಕಿ ಜೊತೆಗೆ ಒಂದು ಕಿಡಿ ಏನಾದರೂ ಕಾಣುತ್ತಾ ಅಂದರೆ ಪರಮೇಶ್ವರನ ಆ ಬೆಂಕಿಯ ಜ್ವಾಲೆಯಲ್ಲಿ ಮಧ್ಯದಲ್ಲಿ ಒಂದೇ ಒಂದು ಕಿಡಿ ಸಾಕ್ಷಾತ್ ಮಂಗಳ ಗ್ರಹ. ಅವನಿಂದನೇ ಹುಟ್ಟಿ ಅವನಿಂದನೇ ಮೃತ್ಯು. ನೋಡಿ ಎಷ್ಟು ಚೆನ್ನಾದ್ರೆ ಅಂದರೆ ಇವತ್ತು ಉತ್ತರ ಭಾರತದಲ್ಲಿ ಉಜ್ಜಯಿನಿಗೆ ಹೋದಾಗ, ಕಾಶಿ ಕ್ಷೇತ್ರಕ್ಕೆ ಹೋದಾಗ ಮೇಷರಾಶಿ ಅಂದರೆ ಮೇಷ ಅಂದರೆ ಟಗರು, ಆ ಟಗರಿನ ಮುಖಾಂತರವಾಗಿ ಕೂತ್ಕೊಂಡಿರ್ತಕ್ಕಂಥ ವಾಹನ ಅಂಗಾರಕ. ಇವನು ಅಂಧನ ಆಗಿದ್ದಾಗ ಅವನಲ್ಲಿರ್ತಕ್ಕಂಥ ದುರಹಂಕಾರವನ್ನು ಅಂಗಾರಕನಾಗಿರ್ತಕ್ಕಂಥ ಸಮಯದಲ್ಲಿ ಅಂಧಕನ ಓಡಿಸಿದ್ದೇ ಸಾಕ್ಷಾತ್ ಪರಮೇಶ್ವರ. ಆ ರಕ್ತವನ್ನು ಚಿಮ್ಮಿದಾಗ ಈ ರಕ್ತ ಭೂಸ್ಪರ್ಶವಾಗಿದ್ದೇ ಅಂಗಾರಕನ ಅನುಗ್ರಹ. ಈ ಭೂಸ್ಪರ್ಶವನ್ನು ಮಾಡಿದಾಗ ಅಂಗಾರಕನ ಕೇಳ್ಕೊಳ್ಳೋದು ಮೋಕ್ಷ, ವಿಮುಕ್ತಿ. ಆ ವಿಮುಕ್ತಿಯನ್ನು ಪರಮೇಶ್ವರನಲ್ಲಿ ಡಾಕ್ಟ್ರೇ ಕಾಪಾಡಿ ಅಂತ ನಾವು ಹೇಗೆ ಹೋಗ್ತೀವೋ ಹಾಗೆ ಅವನ್ನ ಸಂಹಾರ ಮಾಡಿದ ಮೇಲೆ ದಯವಿಟ್ಟು ಕ್ಷಮಿಸು, ನಾನು ಮಾಡಿರೋ ತಪ್ಪು, ನಿಜವಾಗ್ಲೂ ಈ ರಕ್ತಪಾತಗಳನ್ನು ನಾನು ದೂರಪಡಿಸ್ತೀನಿ, ನಾನು ಈ ಜಗತ್ತಲ್ಲಿ ಎಲ್ಲವನ್ನು ಸಂಹಾರ ಮಾಡ್ತಕ್ಕಂಥವನಾಗ್ತೀನಿ, ಇಡೀ ಜಗತ್ತಲ್ಲಿ ನೀನು ಹೇಳ್ದಾಗ ಕೇಳ್ತೀನಿ ಅಂತೇಳಿ ಆ ಕ್ಷಮಸ್ವಮೆ ಕ್ಷಮಸ್ವಮೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಯಲ್ಲಿ ಮಂಗಳ ಗ್ರಹನಿಗೆ ಅನುಗ್ರಹ ಕೊಟ್ಟಿರೋ ದಿನವೇ ಈ ದಿನ. ಆ ವೈದ್ಯನಾಥ ಡಾಕ್ಟ್ರಾಗಿ ಬರ್ತಾನಂತೆ, ವೈದ್ಯನಾಥೇಶ್ವರ. ಆ ಈಶ್ವರ ಡಾಕ್ಟ್ರಾಗಿ ಬಂದಾಗ ಅವನಲ್ಲಿರ್ತಕ್ಕಂಥ ಬೆವರು ಅಂಗಾರಕನ ಹತ್ರ ಆಗ್ತಾ ಆಗ್ತಾ ಆ ಬಿಸಿಯ ಶಾಖ ಈಶ್ವರನ ಕೂಡ ತಗಲ್ತಂತೆ. ಆಗ ಔಷಧಿ ಆಯಿತು. ಅದಕ್ಕೆ ಔಷಧಿ ರೂಪದಲ್ಲಿ ಬಂದಿರತಕ್ಕಂಥ ಅಂಗಾರಕನು ಪ್ರಕೃತಿಯ ಮುಖಾಂತರವಾಗಿ ಇವತ್ತಿಗೂ ಆ ಜೀವಂತ ಸಾಕ್ಷಿನ ತಾವೆಲ್ಲ ದರ್ಶನ ಮಾಡ್ಬೋದು ವೈದೇಶ್ವರನ ದೇವಸ್ಥಾನದಲ್ಲಿ. ಸರ್ವದಿನ ಸರ್ವ ಸೋಮವಾರಗಳು, ಬರೀ ಕಾರ್ತಿಕ ಸೋಮವಾರ ಅಂತಲ್ಲ, ಪ್ರತಿದಿನ ಪ್ರತಿ ಮಾಸದಲ್ಲಿ ಕಾರ್ತಿಕ ಮಾಸ ಅಂತ ಬಂದಾಗ ಪ್ರತಿದಿನವೂ ಶಿವನ ಲೀಲೆಗಳಂತೆ, ಪ್ರತಿದಿನವೂ ಸುಬ್ರಹ್ಮಣ್ಯ ಅಂಶವಂತೆ, ಪ್ರತಿದಿನವೂ ಅಂಗಾರಕನ ಅನುಗ್ರಹವಂತೆ, ಪ್ರತಿದಿನ ಆ ಮಂಗಳ ಗ್ರಹನಾಗಿರ್ತಕ್ಕಂಥ ಜಗನ್ಮಾತೆ ಮಾಂಗಲ್ಯವನ್ನು ಪರಮೇಶ್ವರನ ಜೊತೆಗೆ ನಾವು ನೀವು ಶ್ರೀವಾಂಜಿಯಂ ಅಂತಕ್ಕಂಥ ಯಮಧರ್ಮರಾಜ ಕೂಡ ಅಂಗಾರಕ ಜೊತೆ ಪೂಜೆ ಮಾಡಿದ್ದಿನ ಅಂತ. ಅದಕ್ಕೆ ಇವತ್ತು ನಾವು ನೀವು ಎಲ್ಲ ಕಲ್ಯಾಣವನ್ನು ಮಾಡ್ತಕ್ಕಂಥ ಪಾರ್ವತಿ ಪರಮೇಶ್ವರನಿಗೆ ಮಾಂಗಲ್ಯ ಧಾರಣ ಆಗೋ ಸಮಯದಲ್ಲಿ ಅಂಗಾರಕನು ಹೀಗೆತ್ತಿ ಆ ಮಾಂಗಲ್ಯವನ್ನು ಕೊಡೋ ದಿನ. ಅದೂ ವಿಶೇಷತೆ. ಅದಕ್ಕೋಸ್ಕರ ಎಲ್ಲರೂ ನಿಮ್ಮ ನಿಮ್ಮ ಮಾಂಗಲ್ಯವನ್ನು ಇವತ್ತು ಭದ್ರತೆ ಪಡಿಸ್ಕೊಳ್ಳೋದು, ಮಾಂಗಲ್ಯವನ್ನು ಪೂಜೆ ಮಾಡ್ಕೊಳ್ಳೋದು. ಸುಮ್ಮನೆ ನಾನು ಮಾಂಗಲ್ಯ ಹಾಕ್ಕೊಂಡಿದ್ದೀನಿ ಅನ್ನೋದಲ್ಲ. ನನ್ನ ಗಂಡ ಅಬ್ಬಾ ಮಾಂಗಲ್ಯ ಕಾಪಾಡಪ್ಪ, ಮಾಂಗಲ್ಯಂ ಸರ್ವದಾ ರಕ್ಷಣಾ ರಕ್ಷತಿ. ಆ ರಕ್ಷಣಾ ರಕ್ಷತಿ ಎರಡು ಮಾಂಗಲ್ಯದ ಮಧ್ಯೆ ಸ್ವರ್ಣಲಕ್ಷ್ಮಿ ಕೂತ್ಕೊಂಡು ಮಾಂಗಲ್ಯ ಭಾಗ್ಯವನ್ನು ಕೇಳ್ಕೊಳ್ಳೋ ದಿನ ವೈದೇಶ್ವರನಿಗೆ.
ಅಂಗಾರಕನ ಹೇಳ್ತಾನಂತೆ, ಈ ದಿನ ಯಾವ ಹೆಣ್ಣು ಮಕ್ಕಳು ತಮ್ಮ ಮಾಂಗಲ್ಯ ಭಾಗ್ಯವನ್ನು ಇಡೀ ಜಗತ್ತಲ್ಲಿ ಕೇಳ್ಕೊತಾರೋ ಆ ಮಾಂಗಲ್ಯ ಭಾಗ್ಯವನ್ನು ಸರ್ವದಾ ದೀರ್ಘ ಸೌಮಂಗಲಿ ಭವ ಅಂತ ಆಶೀರ್ವಾದ ಏನು ಮಾಡ್ತೀವಿ, ಆ ದೀರ್ಘವಾಗಿರ್ತಕ್ಕಂಥ ಸೌಮಂಗಲಿ ವ್ರತವನ್ನು ಅವಳಿಗೆ ಅನುಗ್ರಹವನ್ನು ಕೊಡ್ತಕ್ಕಂಥ ವಿಚಾರ. ಅದಕ್ಕೆ ಇವತ್ತು ಎಲ್ಲರೂ ಮಾಂಗಲ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ. ಎದೆಯ ಮಧ್ಯಭಾಗದಲ್ಲಿರಬೇಕು, ಸ್ತನದ ಮಧ್ಯಭಾಗದಲ್ಲಿರಬೇಕು, ಯಾರಿಗೂ ತೋರಿಸಬಾರ್ದು, ಗೌಪ್ಯವಾಗಿ ಇಟ್ಕೋಬೇಕು ಮಾಂಗಲ್ಯವನ್ನು. ಯಾವ ಕಾಲಕ್ಕೂ ಆ ಮಾಂಗಲ್ಯವನ್ನು ಹೊರ ಪ್ರದರ್ಶನ ಮಾಡಿದ್ರೆ ದೃಷ್ಟಿ, ಕಣ್ದೃಷ್ಟಿಯಿಂದ ತಪ್ಪಿಸ್ಕೋಬೇಕಾದ್ರೆ ಕಲ್ಲಡಿ ಪಟ್ಟಾಲಂ ಕನ್ನಡಿ ಪಡ್ಕೊಡ, ಕಳ್ಳು ದೃಷ್ಟಿ ಕಲ್ಲು ಏಡು ತಡಿಬೋದಂತೆ, ಕಣ್ಣು ದೃಷ್ಟಿ ಭಯಂಕರವಂತೆ. ಅಂಥ ಒಂದು ಭಯಂಕರವಾಗಿರ್ತಕ್ಕಂಥ ನಟ ಭಯಂಕರ ಸಾಕ್ಷಾತ್ ಶಿವನು ಇಲ್ಲಿ ಔಷಧಿ ರೂಪದಲ್ಲಿ ಇವತ್ತಿಗೂ ಅವನು ಶೆಕೆ ಬರ್ತಾ ಬರ್ತಾ ವಿಭೂತಿ ತೆಗಿತಾ ದೇವಸ್ಥಾನದಲ್ಲಿ ನೋಡ್ಬೋದು, ಸಣ್ಣದಾಗಿ ಮಾತ್ರೆಗಳ ಸ್ವರೂಪದಲ್ಲಿ ಬರುತ್ತಂತೆ. ಏನಪ್ಪ ಇದು ಗಂಟು ಮಾತ್ರೆಗಳು ಅಂದರೆ ಅದೇ ಡಾಕ್ಟರ್, ಅವನೇ ವೈದ್ಯ. ಅದನ್ನು ಸ್ವಲ್ಪ ಬಾಯಿಗೆ ಹಾಕೊಂಡ್ರೆ ಸಾಕಂತ ಇವತ್ತಿನ ದಿವಸ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ ಆ ದೇವಸ್ಥಾನದಲ್ಲಿ. ಆ ಪ್ರಸಾದ ತಿಂದರೆ ಕ್ಯಾನ್ಸರ್ ಗುಣಮುಕ್ತ, ದೇಹದಲ್ಲಿ ಸರ್ವ ವ್ಯಾಧಿ ನಿವಾರಣಾರ್ಥಂ, ಯಾವುದೇ ಕಾರಣಕ್ಕೆ ಯಾವ ಕಾಯಿಲೆ ಕಸಲೆ ಬರಲ್ಲಂತೆ. ಆದರೆ ಇನ್ನೊಂದು ತಮಾಷೆ ಗೊತ್ತಾ, ಧನವಂತರಿನೇ ಸಾಕ್ಷಾತ್ ದೊಡ್ಡ ಡಾಕ್ಟ್ರು, ಅವನಿಗಿಂತ ದೊಡ್ಡ ಸರ್ಜನ್ನು ಸಾಕ್ಷಾತ್ ಪರಮೇಶ್ವರ. ಇಲ್ಲಿ ಮಹಾವಿಷ್ಣು ಧನವಂತಿಯ ಸ್ವರೂಪದಲ್ಲಿ ಅಮೃತ ಕಳಶವನ್ನು ತಂದು ಅಲ್ಲಿಡ್ತಾನೆ. ಇಟ್ಟ ಮೇಲೆ ಪರಮೇಶ್ವರ ಅದನ್ನು ಮುಟ್ಟಿ, ಮಹಾವಿಷ್ಣು ತಗೋ ಇದೇ ಅಮೃತ, ಜಗತ್ತಿಗೆ ಎಲ್ಲವನ್ನು ಲೋಕ ರಕ್ಷಣೆ ಮಾಡ್ತಕ್ಕಂಥ ನಾನು ವಿಷಕಂಠ. ಅದಕ್ಕೆ ಜಗತ್ತಲ್ಲಿ ಮಾಯಾರೂಪದಲ್ಲಿ ನಿಜವಾಗ್ಲೂ ಆ ಆರೋಗ್ಯ ಧನಪ್ರಾಪ್ತಿ ಎಲ್ರಿಗೂ ಆಗ್ತಕ್ಕಂಥ ಅವಕಾಶದಲ್ಲಿ ಆರೋಗ್ಯ ಬಹಳ ಮುಖ್ಯ. ಅದಕ್ಕೆ ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿಯರ್ಥಂ ಅಂತ ಕುಂಕುಮಾರ್ಚನೆ ಹೆಣ್ಮಕ್ಳು ಮಾಡೋದು. ಆರೋಗ್ಯ ಇಲ್ಲದಿದ್ರೆ ಐಶ್ವರ್ಯ ಕಟ್ಕೊಂಡು ಏನು ಮಾಡ್ತೀರಾ? ಅದಕ್ಕೆ ಇಂಥ ಒಂದು ಜೀವನದಲ್ಲಿ ಮಹಾವಿಷ್ಣು ಇಲ್ಲದಿದ್ರೆ ಶಿವ ಏನೂ ಪ್ರಯೋಜನ ಇಲ್ಲ, ಶಿವನಿಲ್ಲದಿದ್ರೆ ಮಹಾವಿಷ್ಣು ಇಲ್ಲವೇ ಇಲ್ಲ. ಅದಕ್ಕೆ ಇಂಥ ಒಂದು ಜೀವನ ಪ್ರತಿಯೊಬ್ಬರಿಗೂ ಸುಖವಾಗಿರೋದಕ್ಕೆ ಇಂಪಾರ್ಟೆಂಟು, ಶಾಂತಿಯಿಂದ ಇರೋದಕ್ಕೆ ಇಂಪಾರ್ಟೆಂಟು, ಆರೋಗ್ಯವಾಗಿರೋದಕ್ಕೆ ಇಂಪಾರ್ಟೆಂಟು. ನೀವೆಲ್ಲ ಆರೋಗ್ಯವಾಗಿರಿ, ಶಾಂತಿಯಿಂದ ಇರಿ, ನೆಮ್ಮದಿಯಿಂದ ಕೂತಿರಿ. ಈಗ